ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಬ್ಯಾಕ್. ಸಂಡೂರು ತಾಲೂಕಿನಲ್ಲಿ ಇದೆಂಥ ಅವಸ್ಥೆ ನೋಡಿ ಮುಂದುವರಿತಾನೆ ಇದೆ. ಶಾಸಕಿ ಅನ್ನಪೂರ್ಣ ಅವರು ಕ್ಷೇತ್ರದಲ್ಲಿ ಇದ್ದಾರಾ ಇಲ್ವೋ ಗೊತ್ತಿಲ್ಲ, ಹುಡುಕಬೇಕು ಅವರನ್ನ. ಅಂತ ಪರಿಸ್ಥಿತಿಗಳು ಆ ತಾಲೂಕಿನಲ್ಲಿದೆ. ಶಾಸಕಿ ಅನ್ನಪೂರ್ಣ ಅವರು ಪ್ರತಿನಿಧಿಸ್ತಾ ಇರುವಂತ ಕ್ಷೇತ್ರ ಇದೆ. ಕುಡಿಯೋ ನೀರಿಗೆ ಹಾಹಾಕಾರ ಬಂದಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೂ ನೋಡಿದ್ರೂ ಕೂಡ RO ಪ್ಲಾಂಟ್ಗಳು ಒಂದಲ್ಲ ಎರಡಲ್ಲ 7 ಶುದ್ಧ ನೀರಿನ ಘಟಕ ಬಂದಾಗ್ಬಿಟ್ಟಿದೆ. ಧೂಳು ತುಂಬಿಕೊಂಡಿದೆ, ಅವ್ಯವಸ್ಥೆಗಳಾಗಿದೆ. RO ಪ್ಲಾಂಟ್ ಒಳಗಿರುವಂತ ಮಿಷನರೀಸ್ಗಳೆಲ್ಲವೂ ಕೂಡ ನೋಡೋದಕ್ಕಾಗ್ತಿಲ್ಲ. ಪಾಳು ಬಿದ್ದು ಜೇಡರ ಬಲೆ ತುಂಬಿಕೊಂಡು ಹೇಗೆ ಪಾಳು ಬಿದ್ದಿದೆ ನೋಡಿ. ಐತಿಹಾಸಿಕ ಸ್ಥಳ ಅಲ್ಲ ಇದು. ಆ ಗ್ರಾಮದ ಜನರಿಗೆ, ಸಂಡೂರಿನ ಜನರಿಗೆ ಕುಡಿಯೋ ನೀರು ಕೊಡಬೇಕು ಅಂತ ಸರ್ಕಾರ ವಿವಿಧ ಯೋಜನೆ, ಈ ಜಲ್ ಜೀವನ್ ಮಿಷನ್ ಎಲ್ಲ ಬರುತ್ತಲ್ಲ, ಹೀಗೆ ನಾನಾ ಯೋಜನೆ ಅಡಿಯಲ್ಲಿ ಅನುದಾನದಿಂದ ಅದಕ್ಕೆ ಹಣ ಹಾಕಿ ಕಟ್ಟಿ ಕೆಟ್ಟು ನಿಲ್ಲಿಸುವಂಥ ಪರಿಸ್ಥಿತಿಗೆ ತಂದೊಟ್ಟಿದ್ದಾರೆ. 1-2 ವರ್ಷದ ಕಥೆಯಲ್ಲ, 3-4 ವರ್ಷಕ್ಕೂ ಹೆಚ್ಚುಗಳು ಟೈಮ್ ಆದರೂ ಕೂಡ ಇದನ್ನು ರಿಪೇರಿನೇ ಮಾಡಿಸ್ತಿಲ್ಲ. ಒಂದು ಟೆಂಡರ್ ಕೊಟ್ಟು ಒಬ್ಬರು ನಿರ್ವಹಣೆ ಮಾಡುವಂಥ ಜವಾಬ್ದಾರಿಗಳಿರುತ್ತೆ. ಕುಡಿಯೋ ನೀರು, ಶುದ್ಧವಾಗಿ ನೀರು ಕುಡಿಬೇಕು ಅಂತಂದರೆ ಶುದ್ಧ ತಮ್ಮ ಕೆಲಸವನ್ನೇ ಮಾಡದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಧಿಕಾರಿಗಳು. ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರಂತೆ. ಗ್ಲಾಸ್ಗಳು ಪುಡಿ ಪುಡಿಯಾಗಿದೆ, ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ. ತಾಲೂಕು ಆಡಳಿತ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಫುಲ್ ಬ್ಯುಸಿ ಅಂತೆ. ಅವರೆಲ್ಲ ಯಾರು ಈ ಕಡೆ ನೋಡ್ತಾ ಇಲ್ಲ. ಅಪ್ಡೇಟ್ಸ್ ಇದೆ. ಎಲ್ಲೆಲ್ಲಿ ಕೇಳಿದ್ರೆ ಈ ಸಂಡೂರಿನ ಓಬಳಾಪುರದಲ್ಲಿ RO ಪ್ಲಾಂಟ್ ಬಂದಾಗಿದೆ. ಬೊಮ್ಮಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಓಬಳಾಪುರ ಅಂತ. ಇಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಓಬಳಾಪುರಕ್ಕೆ ಅಲ್ಲಿನ ಶಾಸಕರು ಒಂದ್ಸಲ ಕಣ್ಣು ಬಿಟ್ಕೊಂಡು ನೋಡಬೇಕು. ಬರೋಬ್ಬರಿ 4 ವರ್ಷ ಆಯ್ತು ಪಾಳು ಬಿದ್ದು ಈ RO ಪ್ಲಾಂಟ್. ಧೂಳು ತುಂಬಿಕೊಂಡಿದೆ, ಜಾಡ್ ಹಿಡಿದಿದೆ, ಎಲ್ಲಾ ಕಡೆ ಧೂಳಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ. ಮೇಂಟೆನೆನ್ಸ್ ಮಾಡೋರೇ ಇಲ್ಲ ಅಂತ ಜನ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಅಲ್ಲಿನ PDO ಸದಾಶಿವಪ್ಪ ಇವ್ರ ಗಮನಕ್ಕೆ ತಂದ್ರು ಕೂಡ ನಿರ್ಲಕ್ಷ್ಯ ಅಂತೆ. ಇನ್ನು ಯಾಕೆ ಸಂಬಳ ತಗೊಂತಾರೋ ಇವರೆಲ್ಲ? ಸ್ಥಳೀಯ ಪಂಚಾಯಿತಿ ಇರ್ಬೋದು, PDO ಇರ್ಬೋದು, ಇವರೆಲ್ಲ ರೆಸ್ಪಾನ್ಸಿಬಿಲಿಟಿ. ಸರ್ಕಾರ ಇವ್ರಿಗೆ ಸಂಬಳ ಕೊಡೋದೇ ಇಂಥದನ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ. ಇವ್ರ ಗಮನಕ್ಕೆ ತಂದರೂ ಕೂಡ ಇನ್ನೂ ಕೂಡ ಜಾಣ ನಿದ್ದೆಯಲ್ಲಿ, ಮಳೆ ಶುರುವಾಯ್ತು ಅನ್ಸುತ್ತೆ ಆ ಭಾಗದಲ್ಲಿ, ಹಂಗಾಗಿ ಕೂತಿರಬೇಕು. 2015ರಲ್ಲಿ ಕೆಲ RO ಪ್ಲಾಂಟ್ಗಳ ಕಾಮಗಾರಿ ಆಯಿತು. ಲಕ್ಷಾಂತರ ರೂಪಾಯಿ ಹಣ ಹಾಕಿ ಕಟ್ಟಿದ್ದಾರೆ ಜನರಿಗೆ ನೀರು ಹೋಗ್ಲಿ ಅಂತ. ಆದರೆ ನೀರಿನ ಬದಲಾಗಿ ಖಾಲಿಯಾಗಿ ಹಾಳಾಗಿ ಬಿದ್ದಿದೆ. ಜನ ಕೇಳ್ತಿದ್ದಾರೆ ನಮಗೆ ನೀರು ಬೇಕು ಅಂತ. ಜಲ ಜೀವನ ಅನ್ನೋ ಹೆಸರಷ್ಟೇ ಜನರ ಜೀವ ಹಿಂಡ್ತಿದ್ದಾರೆ. ಈಗಲೂ ಕೂಡ ಕುಡಿಯೋ ನೀರಿಗೋಸ್ಕರ ಜನ ಒದ್ದಾಡ್ತಿದ್ದಾರೆ. ಅಲ್ಲೆಲ್ಲೋ ಹೋಗಿ ನೀರು ತರ್ತಿದ್ದಾರೆ ನೋಡಿ. ಇತ್ತ ದೇವರ ಬುಡ್ಡಿನಹಳ್ಳಿ ಇರ್ಬೋದು, ಚೆಲಿಯಪ್ಪನಹಳ್ಳಿ ಇರ್ಬೋದು, ಮುತ್ತಾಜನಹಳ್ಳಿ, ಗೊಲ್ಲರಹಟ್ಟಿ ಸೇರಿದಂತೆ ಎಲ್ಲೆಡೆ ಇದೇ ಅವ್ಯವಸ್ಥೆ ಇದೆ. ಬೊಮ್ಮಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು 5 ಹಳ್ಳಿಗಳಲ್ಲಿ ಇದೇ ಸಮಸ್ಯೆ. ಕುಡಿಯೋದಕ್ಕೆ ನೀರಿಲ್ಲದೆ ನಿತ್ಯ ಪರದಾಡ್ತಿದ್ದಾರೆ. ನೀರಿಗೋಸ್ಕರ ಹಾಹಾಕಾರ ಬಂದಿದೆ. ಬೊಮ್ಮಘಟ್ಟ ಗ್ರಾಮ ಪಂಚಾಯಿತಿ ವಿರುದ್ಧ ಜನ ಆಕ್ರೋಶ ಹೊರಗಾಗ್ತಿದ್ದಾರೆ. ಕುಡಿಯೋ ನೀರನ್ನ ಕುಡಿ ಸ್ವಾಮಿ ಅಂತ ಕೇಳ್ತಿದ್ದಾರೆ. ಬೊಮ್ಮಘಟ್ಟ ಗ್ರಾಮ ಪಂಚಾಯಿತಿಯ ಆ ವ್ಯಾಪ್ತಿಯಲ್ಲಿ ಬರುವಂತ 5 ಹಳ್ಳಿಗಳಲ್ಲೂ ಇದೇ ಕತೆ. ಕ್ಲಿಯರ್ ಆಗಿ ನೋಡ್ತಿದೀವಲ್ಲ, ಹೇಗಿದೆ ನೋಡಿ. ಶುದ್ಧ ಕುಡಿಯುವ ನೀರಿನ ಘಟಕದ ಅವ್ಯವಸ್ಥೆ ಹೆಂಗಾಗಿದೆ ಅಂತ. ಇದನ್ನು ಮೇಂಟೈನ್ ಮಾಡಿದವರೇ ಇಲ್ಲ. ವ್ಯವಸ್ಥೆಯಂತೂ ಮಾಡಿಕೊಟ್ಟಿದ್ದಾರೆ, ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ. ಈಗ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ. ಅಧಿಕಾರಿಗಳು ನಿದ್ದೆಯಲ್ಲಿದ್ದಾರೆ. ಶಾಸಕರಂತೂ ಈ ಕಡೆ ಮುಖನೇ ಹಾಕೋದಿಲ್ಲ. ಇಂಥ ನಾನಾ ವಿಚಾರಗಳು ಸಂಡೂರು ತಾಲೂಕಿನಲ್ಲೇ ಎದ್ದು ಕಾಣ್ತಿದೆ. ತಾಲೂಕು ಆಡಳಿತ ಅಧಿಕಾರಿಗಳ ಗಮನಕ್ಕೆ ತಂದ್ರಂತೆ, ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದ್ರು. PDO ಮಹಾನುಭಾವರಂತೂ ಇನ್ನೂ ಈ ಕಡೆ ತಲೆನೇ ಹಾಕಿಲ್ಲ. ಯಾವ ಮುಖ ಇಟ್ಕೊಂಡು ಬರ್ತಾರೆ ಅನ್ನೋ ಗೊತ್ತಿಲ್ಲ ಕೆಲಸ ಮಾಡೋದಕ್ಕೆ. ಬೊಮ್ಮಘಟ್ಟದ ಜನ ಬಾಯಿಗೆ ಬಂದಂತೆ ಹಿಡಿಶಾಪ ಹಾಕ್ತಿದ್ದಾರೆ ಈ ಅಧಿಕಾರಿಗಳ ವಿರುದ್ಧ. ಹಾಕಲೇಬೇಕು. 3-4 ವರ್ಷ ಆದರೂ ಕೂಡ ಪಾಳು ಬಿದ್ದಿದೆ. ಹಾಗಂತಂದ್ರೆ ಈ ಸರ್ಕಾರದಿಂದ ಕಟ್ಟುವಂತ ಇಂಥ ವ್ಯವಸ್ಥೆಗಳಿರ್ಬೋದು, ಯೋಜನೆಗಳು, ಈ ದುಡ್ಡನ್ನು ನೀರಲ್ಲಿ ಹೋಮ ಮಾಡ್ದಂಗೆ. ಆದರೆ ಇಲ್ಲಿ ಕುಡಿಯೋದಕ್ಕೆ ನೀರು ಇಲ್ಲ, ಅಂಥ ವ್ಯವಸ್ಥೆ ಇದೆ ಇಲ್ಲಿ. RO ಪ್ಲಾಂಟ್ಗಳು ನೋಡಿ. ಶುದ್ಧ ನೀರು ಕುಡಿಯಬೇಕು, ಆರೋಗ್ಯ ಸಮಸ್ಯೆ ಬರಬಾರ್ದು, ಪ್ರತಿಯೊಬ್ಬರಿಗೂ ಕೂಡ ನೀರು ಹೋಗಬೇಕು. ಇದು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರುವಂಥ ಹಕ್ಕು. ಮೂಲಭೂತ ಸೌಕರ್ಯಗಳಲ್ಲಿ ಮೊದಲಿಗೆ ಬರೋದೇ ಶುದ್ಧ ಕುಡಿಯುವ ನೀರು. ಆ ಶುದ್ಧ ಮಾಡುವಂಥ ಘಟಕ ಇವತ್ತು ಅಶುದ್ಧವಾಗಿ ಬಿದ್ದಿದೆ. ಸಂಡೂರಿನ ಚೋರುನೂರಿನಲ್ಲೂ ಕೂಡ ಕೆಟ್ಟು ನಿಂತಿದೆ RO ಪ್ಲಾಂಟ್. ಒಂದು ಊರಿನ ಕಥೆಯಲ್ಲ ಇದು, ಆ ಇಡೀ ತಾಲೂಕಿನಲ್ಲೇ ಹಿಂಗೆ. ಆಸ್ಪತ್ರೆಯ ಆವರಣದಲ್ಲಿ ಶುದ್ಧ ನೀರಿನ ಘಟಕ ಇದೆ, ಆದರೆ ನೀರು ಶುದ್ಧ ಆಗಿಲ್ಲ.
ಬೀದಿ ನಾಯಿಗಳ ಅಡ್ಡ ಆಗ್ತಿದೆ. ಅಲ್ಲಿ ಬೀದಿ ನಾಯಿ ಬಂದು ಮಲ್ಕೊಳ್ಳುತ್ತದೆ ಕೆಲಸ. ಮಲ್ಲಾರಹಳ್ಳಿಯಲ್ಲಿ ಇದ್ದೂ ಇಲ್ಲದಂತಾಗಿದೆ ಈಗ RO ಪ್ಲಾಂಟ್ಗಳು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ EO ಬಸಪ್ಪ ಅವರು ಸಂಡೂರಿನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಸಂಡೂರಿನ ತಾಲೂಕಿನಾದ್ಯಂತ 5 ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಪ್ಲಾಂಟ್ಗಳು ಪಾಳು ಬಿದ್ದಿದೆ ಸರ್. ನಿಮ್ ಗಮನಕ್ಕೆ ಬಂತ ಸರ್ ಇದು? ಇಲ್ಲ, ಅದು ಏನಾಗಿದೆ, ಬಹಳ ಸುಮಾರು ಅದು ರಿಪೇರಿ ಮಾಡೋದಕ್ಕೆ ಕೆಲವೊಂದು ರನ್ನಿಂಗ್ ಇದೆ. ಒಂದೊಂದು ಗ್ರಾಮದಲ್ಲಿ 4-5 ಹಾಕಿದಾಗ ಕೆಲವೊಂದು ಮಾತ್ರ ಬಹಳ ವರ್ಷಗಳಿಂದ ಹಾಳಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ರಿಪೇರಿ ಮಾಡೋದಕ್ಕೆ ಬಹಳ ಅನುದಾನ ಖರ್ಚಾಗೋದ್ರಿಂದ ಅದ್ರ ಬದಲು ಹೊಸದಾಗಿ ಮಾಡೋದಕ್ಕೆ ಸಾಧ್ಯತೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಮತ್ತೆ ಆಮೇಲೆ ಅನುದಾನ ಕೊರತೆ ಏನಿಲ್ಲ, ಅನುದಾನ ಇದೆ. ಹಾಗಾಗಿ ಇವಾಗ ಅಲ್ಲಿ ಆ ಗ್ರಾಮದಲ್ಲಿ ಯಾವುದೇ ಗ್ರಾಮದಲ್ಲಿ ಸಮಸ್ಯೆಗಳಿಲ್ಲ. ಸಮಸ್ಯೆಗಳಿಲ್ಲದಂತೆ ನಾವು ಪರಿಹಾರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗ ಹೊಸದಾಗಿ ಕಟ್ಟುವುದಕ್ಕೆ ನೀವು ಯೋಚನೆ ಮಾಡ್ತೀರಾ? ಹಾಗಾದ್ರೆ ನೋಡಿ, ಸಂಪರ್ಕ ಕಟ್ಟಾಯಿತು, ಯಾಕೋ ಏನೋ ಗೊತ್ತಿಲ್ಲ. ಮತ್ತೆ ಅವರನ್ನ ಸಂಪರ್ಕಿಸೋ ಪ್ರಯತ್ನ ಮಾಡ್ತೀವಿ. ನಮ್ಮ ಜೊತೆ EO ಬಸಪ್ಪ ಅವರು ಮಾಡ್ತಿದ್ರು. ಯಾಕಂತಂದ್ರೆ ಅಧಿಕಾರಿಗಳು ಅವ್ರು ಹೇಳ್ತಿರೋದು ಈಗ ಈ ಕಟ್ಟಿರೋದೆಲ್ಲ ಹಾಳಾಗಿದೆ, ಹೊಸದಕ್ಕೆ ಯೋಚನೆ. ಹಾಗಾದ್ರೆ ಈಗ ಕಟ್ಟಿರೋದು ಹಾಳಾಗಿರೋದಕ್ಕೆ ಕಾರಣ ಯಾರು ಮೇಂಟೆನೆನ್ಸ್ ಮಾಡಿಲ್ಲ? ಅದನ್ನೇ ನಾನು ಕೇಳೋನಿದ್ದೆ. ಅದಕ್ಕೂ ಮುಂಚೆವೇ ಕಾಲ್ ಕಟ್ಟಾಯಿತು. ಪಾಪ ತುಂಬಾ ಬ್ಯುಸಿ ಇರ್ತಾರೆ ಅಧಿಕಾರಿಗಳು. ಮತ್ತೆ ಅವರನ್ನು ಸಂಪರ್ಕ ಮಾಡ್ತಿದ್ದೀವಿ ನಾವು. ನೋಡಿ ಅಲ್ಲಿನ ವ್ಯವಸ್ಥೆಗಳು ಹೇಗಿದೆ ಅಂತ. ನೋಡಿ, ನಮ್ಮ ಜೊತೆ ಮತ್ತೆ ಸಂಪರ್ಕಕ್ಕೆ ಬರ್ತಾರೆ ಬಸಪ್ಪ ಅವರು. ನೋಡಿ, ಅಧಿಕಾರಿಗಳು ಮಾತನಾಡ್ತಿದ್ರು. ಅವ್ರು ಹೇಳ್ತಾ ಇದ್ರು ಹೊಸದಾಗಿ ಕಟ್ತಾರಂತೆ. ನೋಡಿ, ಜನರ ದುಡ್ಡನ್ನು ಪೋಲು ಮಾಡೋದು ಹೇಗೆ ಅನ್ನೋದಾದರೆ ಈ ಅಧಿಕಾರಿಗಳನ್ನು ಅಥವಾ ಇಲ್ಲಿ ಎಲ್ಲರನ್ನ ನೋಡಿ ಕಲಿಬೇಕನ್ಸುತ್ತೆ ನಾವು. ಈ ಹಾಳಾಗಿದೆ ಯಾಕೆ ಕೇಳಿದರೆ ಹೊಸದು ಕಟ್ತಾರಂತೆ. ಏನು ಹೇಳಬೇಕು ನೋಡಿ, ಅಧಿಕಾರಿಗಳ ಉಡಾಫೆ ಉತ್ತರ ಇದು. ಏನು ಯೋಚನೆ ಮಾಡೋದು? ಇಷ್ಟು ದಿನ ಲಕ್ಷಾಂತರ ರೂಪಾಯಿ ಹಾಕಿ ಕಟ್ಟಿರೋದನ್ನ ಮೇಂಟೈನ್ ಮಾಡೋದಕ್ಕಾಗಿಲ್ಲ ಅಂತಂದರೆ ಸರ್ಕಾರ ಜನರ ಹಣದಲ್ಲಿ ಆಟ ಆಡ್ತಿದ್ಯಾ? ಅಥವಾ ಇವ್ರಿಗೆ ಸಂಬಳ ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಹಾಳು ಮಾಡಿರೋದು ಯಾರು? ಮೇಂಟೈನ್ ಮಾಡೋ ಜವಾಬ್ದಾರಿ ಯಾವುದು? ಸ್ಥಳೀಯ ಜನಪ್ರತಿನಿಧಿಗಳ ಜವಾಬ್ದಾರಿ ಬರುತ್ತೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ನೋಡ್ಕೋಬೇಕು. ತಾಲೂಕು ಆಡಳಿತದ ವಿವಿಧ ಯೋಜನೆಯ ಅಧಿಕಾರಿಗಳು, ನೋಡಲ್ ಏಜೆನ್ಸಿಗಳಿರ್ಬೋದು, ಅಧಿಕಾರಿಗಳು ಏನ್ ನಿದ್ದೆ ಮಾಡ್ತಾರೆ ಅನ್ಸುತ್ತೆ. ಹಾಳಾಗಿರೋದನ್ನ ಸರಿ ಮಾಡಲ್ಲ, ಹೊಸ ತರ್ತಾರಂತೆ. ಇನ್ನು ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ. ಅವೆಲ್ಲ ಬೇಕಾಬಿಟ್ಟಿಯಾಗಿ ಅಧಿಕಾರಿಗಳ ಈ ವರ್ತನೆ ಏನಿದೆಯಲ್ಲ, ಇದಕ್ಕೆ ಜನ ಈಗ ಚೀತು ಅಂತಿದ್ದಾರೆ. ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು. ನೋಡಿ, ಕುಡಿಯೋ ನೀರು ಭಾಳ ಮುಖ್ಯ ಆಗಿರುತ್ತೆ. ಜನ ಕೇಳ್ತಾರೆ. ನೋಡಿ, ಸಂಡೂರು ಇರ್ಬೋದು, ಈ ಭಾಗದಲ್ಲೆಲ್ಲ ಕುಡಿಯೋ ನೀರಿಗೆ ಅನೇಕ ಸಮಸ್ಯೆ ಇದೆ. ಮಳೆ ನಂಬ್ಕೊಂಡು ಜನ ಇರ್ತಾರೆ. ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಯ ನೀರಿನ ಸಮಸ್ಯೆನೇ ಒಂದು ಕಡೆ ಆದರೆ, ಶುದ್ಧ ಕುಡಿಯೋ ನೀರು ಸರ್ಕಾರ ಏನೋ ಯೋಜನೆ ಕೊಟ್ಟಿದೆ. ಜಲ್ ಜೀವನ್ ಮಿಷನ್ ಅಡಿಯಲ್ಲೆಲ್ಲ ಬರುವಂಥ ಯೋಜನೆಗಳಿವೆಲ್ಲ. ಅನುದಾನಗಳಿದೆಯಂತೆ, ಹಣ ಇದೆಯಂತೆ. ಮಾಡೋದಕ್ಕೆ ಪಾಪ ಬ್ಯುಸಿ. ಎಲ್ಲ ಅಧಿಕಾರಿಗಳಿಗೆ ಸೇರಿಸಿ ಹೇಳ್ತಿರೋದು. ಮಾಡೋದಕ್ಕೆ ಬ್ಯುಸಿ ಇರ್ತಾರೆ. ಅವ್ರಿಗೆ ಇವೆಲ್ಲ ನೀರಿನ ಸಮಸ್ಯೆ ಯಾಕೆ? ದುಡ್ಡು ಬರೋದು ಬೇರೆ ಇದ್ರೆ, ಹೊಸಾದ್ ಕಟ್ಟಿದ್ರೆ ದುಡ್ಡು ಬರುತ್ತೇನೋ. ಅದಕ್ಕೋಸ್ಕರ ಹೊಸಾದ್ ಕಟ್ಟೋದಕ್ಕೆ ಬಹಳ ಉಮೇದಲ್ಲಿ ಇದ್ದಂಗಿದೆ. ಹಳೆಯ ಈ RO ಪ್ಲಾಂಟ್ಗಳನ್ನ ರಿಪೇರಿ ಮಾಡಿ ಅದು ಯಾವಾಗ ಹಾಳಾಗ್ತಿರೋ ಸಂದರ್ಭದಲ್ಲೇ ರಿಪೇರಿ ಮಾಡೋದಕ್ಕೆ ಇವ್ರಿಗೆ ಟೈಮ್ ಇರಲಿಲ್ಲ. ಹೊಸ ಈಗ ಮಂಜೂರಾಗಬೇಕು, ಹಣ ಇದೆಯಂತೆ, ನೀಟಾಗಿ ಯೂಸ್ ಮಾಡಿಕೊಂಡು ಜನರಿಗೆ ನಾವು ಹೊಸದೇ ಕೊಟ್ವಿ ಅಂತ. ಹಳೆಯ ಕಟ್ಟಡಕ್ಕೆ ಹೊಸದ ಪೇಂಟ್ ಹಾಕಿ ಆಟ ಆಡ್ತಾರಾ? ಅಥವಾ ಕರ್ನಾಟಕ ನ್ಯೂಸ್ ಬೀಟ್ನ ಈ ಜನಪರ ವರದಿಯಾದರೂ ಇನ್ನಾದರೂ ಎಚ್ಚೆತ್ತುಕೊಂಡು ತಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.